ಬನ್ನಿ ಗಾಡಿ ಓಡಿಸ್ಬಿಡೋಣ ಫಸ್ಟು. ಗಾಡಿ ಓಡಿಸಾದ್ಮೇಲೆ ಮಾತಾಡೋಣ. ಯಾಕಂದರೆ ಇವತ್ತು ಡ್ಯೂಟಿಗೆ ಹೋಗಲ್ಲ, ಸ್ವಲ್ಪ ಕೆಲಸ ಇದೆ, ಅಲ್ಲಲ್ಲಿ ತಿರ್ಗಾಡ್ಕೊ ಬರಬೇಕು. ಅದೇನಂತ ವೀಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ, ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ. ಸೊ ಫಸ್ಟ್ ಗಾಡಿ ಓಡಿಸ್ಬಿಟ್ಟು ಮಾತಾಡೋಣ ಬನ್ನಿ. ಆಯಿತು. ಸೊ ಹಲೋ ಗೈಸ್, ಇವತ್ತು ಡ್ಯೂಟಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ. ಯಾಕಂದರೆ ಹುಡುಗಂದು ಫೀಸ್ ಕಟ್ಟಿ ಬಂದೆ, ಸ್ಕೂಲ್ ಫೀಸು. ನಾಳೆ ಬರೋ ವಾರದಲ್ಲಿ ನಮ್ಮ ಹುಡುಗಿದು ಟ್ರಿಪ್ ಇದೆ, ಟ್ರಿಪ್ಗೂ ಅಮೌಂಟ್ ಕೊಟ್ಬಿಟ್ಟು ಬಂದೆ ಸ್ಕೂಲ್ ಹತ್ರ ಹೋಗಿ. ಸೊ ಸಣ್ಣ ಪುಟ್ಟ ಮಾಡಿಸ್ಕೊಂಡೆ. ಅದಾದಮೇಲೆ ಒಂದು ಹಂಗೆ ಸರ್ವಿಸ್ ಮಾಡಿಸ್ಕೊಂಡ್ಬಂದೆ. ಗಾಡಿಗೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಗಾಡಿ, ಅದು ಸ್ಟಾರ್ಟ್ರ್ ಹೋಗ್ಬಿಟ್ಟಿತ್ತು. ಏನಾಗಿತ್ತು ಗೊತ್ತಾ, ನಿನ್ನೆ 2 ಸತಿ, ಒಂದು ಸತಿ ಬಾಡಿಗೆ ಬಿತ್ತು. ಬಾಡಿಗೆ ಬಿದ್ದಾದ್ಮೇಲೆ ಸ್ಟಾರ್ಟ್ ಆಗಲಿಲ್ಲ ಗಾಡಿ. ಆಮೇಲೆ ಪಕ್ಕದಲ್ಲಿ ಬೇರೆಯವ್ರು ಆಟೋದವ್ರು ಇದ್ದರು, ಅಣ್ಣ ಸ್ವಲ್ಪ ತಳ್ಳಿ ಸ್ಟಾರ್ಟ್ ಮಾಡಿ ಅಂದರೆ ತಳ್ಳಿದ್ರು, ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಾಡಿಗೆ ಹಾಕ್ಕೊಂಡೋಗಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ಮತ್ತೆ ತಿರ್ಗಾ ಏನಾಯಿತು, ಅಲ್ಲಿ ಆಫ್ ಮಾಡಿದೆ. ಸರಿ ಸ್ಟಾರ್ಟ್ ಆಗುತ್ತೆ ಬಿಡು, ಒಂದು ಸತಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ಆಫ್ ಮಾಡಿದೆ. ಆಫ್ ಮಾಡಾದ್ಮೇಲೆ ಮತ್ತೆ ತಿರ್ಗಾ ಬಾಡಿಗೆ ಬಿತ್ತು, ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಗಿಲ್ಲ. ಮತ್ತೆ ಅಲ್ಲಿ ಇರೋರ ಹತ್ರ ಮತ್ತೆ ತಳಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಬಂದು ಆ ಬಾಡಿಗೆ ಡ್ರಾಪ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಮನೆಗೆ ಬಂದು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸನ್ನು ಕರೆಸ್ಬಿಟ್ಟು ಮನೆ ಹತ್ರ ಮತ್ತೆ ತಳಿಸ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಗ್ಯಾರೇಜ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ಸ್ಟಾರ್ಟ್ರ್ ಪ್ರಾಬ್ಲಮ್ ಇದೆ ಅಂದರು. ಆಮೇಲೆ ಎಷ್ಟಾಗುತ್ತಣ್ಣ ಅಂದೆ, ಈ ಥರ ಆಗುತ್ತಪ್ಪ, ಒಂದು 1000 ಆಗುತ್ತೆ ಅಂದರು. ಸರಿ ಆಯಿತು ನೋಡಿ, ಬಿಚ್ ನೋಡಿ ಫಸ್ಟ್ ಅಂತ ಹೇಳಿದೆ. ಬಿಚ್ಚಾದಮೇಲೆ ಅದು 970 ರೂಪಾಯಿ ಸ್ಟಾರ್ಟ್ರ್ ಅಂತೆ, 250 ರೂಪಾಯಿ ಲೇಬರ್ ಆಗುತ್ತೆ, ಎಲ್ಲ 1170 ರೂಪಾಯಿ ಆಗುತ್ತೆ ಅಂದರು. ಸೊ ಸರಿ ಬಿಡಂತ 1150 ರೂಪಾಯಿ ಕೊಟ್ಟೆ. ಸೊ ನೋಡಿ ಸ್ಟಾರ್ಟ್ರ್ ತೋರಿಸ್ತೀನಿ, ಇಲ್ಲೆಲ್ಲ ಇಕ್ಕಿದ್ದೀನಿ. ಇಲ್ಲಿ ನೋಡಿ ಇದೆ, ಸುಮ್ಮನೆ ಇಲ್ಲಿ ತೋರ್ಸಕ್ಕೆ ವೀಡಿಯೋಲ್ಲಿ ತೋರ್ಸೋಕ್ಕಾಗತ್ತೆ ಅಂದ್ಬಿಟ್ಟು ಎತ್ಕೊಂಡ್ಬಂದೆ ಹಂಗೆ. ಸೊ ನೋಡಿ ಈ ಸ್ಟಾರ್ಟ್ ಹೋಗ್ಬಿಟ್ಟಿತ್ತು, ಇಷ್ಟಕ್ಕೆ ನಿನ್ನೆ 1200 ರೂಪಾಯಿ ಆಗುತ್ತೆ. ಈ ಥರ ಇದೆ. ಸೊ ಹೊಸದು ಹಾಕ್ಸಿರೋದು ನಿನ್ನೆ ಇದು. ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ನಾನು ಇದಕ್ಕೆ ಮುಂಚೆ ಏನೋ ಪ್ರಾಬ್ಲಮ್ ಆಗಿದೆ, ಮಾಮೂಲಿ ಆ ಕೀ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡೆ. ಆಮೇಲೆ ಏನಾದರೂ ಫೀಸ್ಗಳು ಹೋಗ್ಬಿಟ್ಟಿದೆ ಏನು ಅಂದ್ಕೊಂಡೆ. ಒಂದು ಸರ್ತಿ ಫೀಸ್ ಚೆಕ್ ಮಾಡಿದೆ ಮನೇಲಿ, ನಿನ್ನೆ ಆಗಿಲ್ಲ. ಅದರಿಂದ ಮತ್ತೆ ಎತ್ಕೊಂಡು ಹೋಗಿ ನಿನ್ನೆ ರೆಡಿ ಮಾಡಿಸ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗಿ ಡ್ಯೂಟಿ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಪ್ರೈಸ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, 950 ರೂಪಾಯಿ ಇದೆ. ಬಟ್ 970 ರೂಪಾಯಿ ತೊಗೊಂಡ್ರು, ಅದೇನು ಲೆಕ್ಕನೂ ಗೊತ್ತಿಲ್ಲ. ಸೊ ಟೋಟಲ್ 1200 ರೂಪಾಯಿ ಐತೆ ನಿನ್ನೆ. ಎಷ್ಟಿದೆ, ಈ ಥರ ಇದೆ. ನಾನು ಸುಮ್ಮನೆ ಇದನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ದೆ. ಸೊ ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ದೀನಿ. ಸೊ ಇದನ್ನು ನೋಡಿ, ವರ್ಷಕ್ಕೆ 50,000 ಕಟ್ತಾ ಇದ್ದೀನಿ. ಹಿಂದಿ ಕರೆಕ್ಟಾಗಿ ಕಾಣಿಸ್ತೈತೆ, ಬಟ್ ಈ ಕಡೆ ನೋಡಿ ಏನೂ ಕಾಣಿಸ್ತಾ ಇಲ್ಲ, ಬರೀ ಕೈ ನೋವು ಇವನಿಗೆ. ಏನಾದರೂ ಹೇಳಿದ್ರೆ ನಗ್ತಾನೆ ಅಷ್ಟೇ, ಬೇರೆ ಏನಿಲ್ಲ. ಈ ಥರ ಫೋಸ್ ಕೊಡ್ತಾನೆ. ಸೊ ನೋಡಿ ಹೆಂಗೆ ಬರೀತೆ ನೋಡಿ. ಇವಾಗ ಹಿಂದಿ ಪರವಾಗಿಲ್ಲ. ತಿರುಗಿಸು, ಆ ಕಡೆ ತಿರುಗಿಸು, ಹಿಂದ್ಗಡೆ ತಿರುಗಿಸು. ಲೈಟ್ ಏನಾದರೂ ಕಾಣಿಸುತ್ತಾಗೋ ನೋಡಿ, ಏನು ಕಾಣಿಸಲ್ಲ, ಕರೆಕ್ಟಾಗಿ ಬರೀ. ಹಾಂ ಸೊ ಗೈಸ್ ಇವತ್ತು ಜಾಲಿಯಾಗಿದ್ದೀವಿ. ಸೊ ಮನೇಲಿ ಅಕ್ಕಿ ಮೂಟೆ ಖಾಲಿ ಆಗಿದೆ, ಹೋಗಿ ಎಲ್ಲರೂ ಸೇರ್ಕೊಂಡು ಹೋಗಿ ಅಕ್ಕಿ ಮೂಟೆ ಎತ್ಕೊಂಬತ್ತೀವಿ. ಸುಮ್ಮನೆ ತಿರ್ಗಾಡ್ದಂಗೆ ಆಗುತ್ತೆ. ನಮ್ಮ ಹುಡುಗರು ನಾನು ಎಲ್ಲ ಹೋಗಿ ಹಂಗೆ ತಿರ್ಗಾಡ್ಕೊಂಡು ಅಕ್ಕಿ ಮೂಟೆ ಎತ್ಕೊಂಬರ್ತೀವಿ. ಸೊ ಈ ಥರ ಇದೆ ಜೀವನ. ನೋಡೋಣ ಏನೇನಾಗುತ್ತೋ. ಮೊನ್ನೆ ಸರ್ವಿಸ್ ಮಾಡಿಸಿ, ಮೊನ್ನೆ ಎಷ್ಟಾಯಿತು, ಮೊನ್ನೆ ಎಷ್ಟಾಯ್ತಪ್ಪ ಕರೆಕ್ಟಾಗಿ ಎಷ್ಟಾಯಿತು ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ನಿಮಗೆ ಮರ್ತ್ಬಿಟ್ಟಿದ್ದೀನಿ ಎಷ್ಟಾಗಿದೆ ಅಂತ. ಸ್ವಲ್ಪ ಜ್ಞಾಪಕ ಇರ್ತಾ ಇಲ್ಲ. ಗೊತ್ತಿಲ್ಲಪ್ಪ ಎಷ್ಟಾಗಿದೆ. ಸೊ ನೋಡಿ
ಗಾಡಿ ಹಳೇದಾಗ್ತಾ ಆಗ್ತಾ ಖರ್ಚುಗಳು ಜಾಸ್ತಿ ಆಗ್ತದೆ. ನಾನು ಅದೇ ಅಂದ್ಕೊಂಡಿದ್ದೀನಿ. 2015 ಎಂಡ್ ಮಾಡಲ್ ಇದು. 2015 ಡಿಸೆಂಬರು 28, ಅಂದರೆ 2 ದಿನ ನಿಂತಿದ್ರೆ 2016 ಆಗಿರೋದು. ಬಟ್ ಇವಾಗ 2015 ಮಾಡಲೇ ಲೆಕ್ಕ ಬರುತ್ತೆ ಇದು. 10 ವರ್ಷ ಆಯಿತು ಗಾಡಿ. ನಾನು ಸೆಕೆಂಡ್ ಓನರು. డిసెంబర్ డిసెంబర్ 28, 28 ఉండదు. డిసెంబర్ 28 కరెక్ట్గా చూడండి. డిసెంబర్ 28 అని ఉంటుంది. చికెన్ 28 అని ఉంటుంది. ಸೊ 10 ವರ್ಷ ಗಾಡಿ ಆಯಿತು. ಅದಕ್ಕೆ ಇನ್ನೊಂದೇ ವರ್ಷ ಇಲ್ಲ 2 ವರ್ಷ ಓಡಿಸ್ಕೊಂಡು ಹಂಗೆ ಅದಾದಮೇಲೆ ಹೊಸ ಗಾಡಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಕೊಟ್ಬಿಟ್ಟು ಹೊಸ ಗಾಡಿ ತೊಗೊಂಡು ಹೊಸ ಗಾಡಿ ಹಾಕೋಣ ಅಂತ CNG ಹಾಕೋಬಿಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೋ. ಇನ್ನೊಂದು ವರ್ಷ ಓಡಿಸ್ತೀನಿ ಹಂಗೆ. ಚೆನ್ನಾಗಿದೆ ಗಾಡಿ, ಏನಿಲ್ಲ. ಸ್ವಲ್ಪ ಸರ್ವಿಸಿಗೆ ಬಿಟ್ಟಾಗ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಸ್ವಲ್ಪ ನೋಡ್ತಾ ಇದ್ದೀನಿ. ಯಾಕಂದರೆ ನನಗೆ ಕಮಿಟ್ಮೆಂಟು, ಚೀಟಿಗಳು, ಅದು ಇದು, ಸ್ಕೂಲ್ ಫೀಸು ಎಲ್ಲ ತಿಂಗಳಿಗೆ 30,000 ಕಟ್ತಾಯಿದ್ದೀನಿ. ಆಮೇಲೆ ಮನೆ ಖರ್ಚು ಅದು ಇದು ಜಾಸ್ತಿ ಆಗಿದೆ. ಅದರಿಂದ ಖರ್ಚು ನಮಗೆ ಸರ್ವಿಸ್ ಖರ್ಚು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಒಳ್ಳೆಯದು. ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಎಲೆಕ್ಟ್ರಿಕ್ ತೊಗೊಬಿಡು ಅಂತವ್ರೆ. ಯಾವುದೋ ಗೋಗೋ ಬಂದಿದ್ದಲ್ಲ ಇವಾಗ, ಅದು ತಗೋ ಅಂತವ್ರೆ. ಸೊ ಅದು ನಮ್ಗೆ ಆಗಲ್ಲ. ಇಷ್ಟು ಕಿಲೋಮೀಟ್ರ್ ಅಂತ ಓಡಿಸ್ಬಿಟ್ಟು ಮತ್ತೆ ತಿರ್ಗಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದು. ಅದರಿಂದ CNGನೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಇನ್ನೊಂದು ವರ್ಷ ಓಡಿಸ್ತೀನಿ. ಸೊ ಗೈಸ್, ಇದು ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬಾಯ್ ಹೇಳಪ್ಪ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಂಗೆ. ಸಪೋರ್ಟ್ ಮಾಡಿ ಹಂಗೆ. ಸೊ ಗೈಸ್, ವಿಡಿಯೋ ಮುಗಿಸ್ತೀನಿ ಇಲ್ಲಿಗೆ.